ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ ಎಲ್ಲರಿಗೂ. ನಾನು ಚಲೋ ಇದ್ದೀನಿ. ನೀವು ಹೆಂಗಿದ್ದೀರಾ? ನೀವು ಚಲೋ ಇದ್ದೀರಿ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ಇವತ್ತು ನಾನು ಇನ್ನೊಂದು ನನ್ನ ಗಾರ್ಡನ್ ವಿಡಿಯೋ ತೊಗೊಂಡು ಬಂದಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿರಿ ಫ್ರೆಂಡ್ಸ್. ಮೊದಲನೇ ಸಲ ಯಾರು ನೋಡ್ತಾ ಇದ್ದೀರಿ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ನಾನು ಇದನ್ನು ಮನಿ ಪ್ಲಾಂಟ್ ಭಾಳ ನಾನು ಮನಿ ಪ್ಲಾಂಟ್ ಬೆಳೆಸ್ತೀನಿ ಫ್ರೆಂಡ್ಸ್ ನನ್ನ ಗಾರ್ಡನ್ದಾಗ. ಯಾಕಂದ್ರೆ ಮನಿ ಪ್ಲಾಂಟ್ ಭಾಳ ನನಗೆ ಇಷ್ಟ. ನನ್ನ ಗಾರ್ಡನ್ದಾಗ ಮನಿ ಪ್ಲಾಂಟ್ ಹಚ್ಚಿದ್ರೆ ನನಗೆ ಭಾಳ ಚಲೋ ಕಾಣಿಸ್ತವೆ. ಇವು ಎಲ್ಲ ಗಿಡಗಳಕ್ಕಿಂತ ಇದು ಮನಿ ಪ್ಲಾಂಟ್ ಅಂದರೆ ಭಾಳ ಜಲ್ದಿನೇ ಬೆಳೀತದೆ ಫ್ರೆಂಡ್ಸ್. ಇದು ಮನಿ ಪ್ಲಾಂಟ್ ನೋಡಿರಿ, ಇದ್ರ ಎಲೆ ಎಷ್ಟು ಶೈನ್ ಆಗಿ ಕಾಣಿಸ್ಲಕತ್ತವ ಅಂತ. ಇದು ಒಂದು ದೊಡ್ಡದು ಎಲೆದು ಒಂದು ಗಿಡ ಅದಲ್ಲ. ಈ ಗಿಡದ ಹೆಸರು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಿಮ್ಗೆ ಗೊತ್ತಿತ್ತು ಅಂದರೆ ನನಗೆ ಕಮೆಂಟ್ನಾಗ ತಿಳಿಸ್ರಿ. ಇಲ್ಲಿಗೆ ನಾನು ನಮ್ಮ ವಿಂಡೋದಾಗ ಏನು ಬೆಳ್ಳಿ ಇಟ್ಟಿದ್ದೀನಿ ನಾನು. ಪರ್ದಾ ಬೆಳ್ಳಿ ಅಂತ ಅಂತಾರೆ. ಅದಕ್ಕೆ ಪರ್ದಾ ಬೇಲ್ ಅಂತ ಅಂತಾರೆ. ಕನ್ನಡದಾಗ ಏನಂತಾರೇನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇಲ್ಲೊಂದು ನಾನು ಮನಿ ಪ್ಲಾಂಟ್ ಹಚ್ಚೀನಿ. ಇದು ಮಾರ್ಬಲ್ ಮನಿ ಪ್ಲಾಂಟ್ ಅಂತ ಇದಕ್ಕೆ ಅಂತಾರೆ. ನೀವು ನೋಡ್ತಾ ಇರ್ಬೋದು. ನಾನು ನಿಮಗೆ ತೋರ್ಸಕತ್ತೀನಿ. ನನಗೆ ಯಾವಾಗೂ ಮನಿ ಪ್ಲಾಂಟ್ ಹ್ಯಾಂಗಿಂಗ್ದಾಗ ಹಚ್ಕೋತೀನಿ ಫ್ರೆಂಡ್ಸ್. ಯಾಕಂದ್ರೆ ಹ್ಯಾಂಗಿಂಗ್ದಾಗ ಮನಿ ಪ್ಲಾಂಟ್ ಇಟ್ಟರೆ ಮನೆ ಮುಂದೆ ಭಾಳ ಶೋಭಿ ಕಾಣಿಸ್ತದೆ. ಮತ್ತು ಚಲೋ ಕಾಣಿಸ್ತದೆ. ಮತ್ತು ಅದ್ರಲ್ಲಿ ಮನಿ ಪ್ಲ್ಯಾಂಟ್ಲಿಂದ ನಮ್ಮ ಮನೆ ಭಾಳ ಲಕ್ಷಣ ಕಾಣಿಸ್ತದೆ ಫ್ರೆಂಡ್ಸ್. ಯಾವಾಗೂ ನೀವು ಗಾರ್ಡನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದಿರಿ ಅಂತಂದ್ರೆ ಒಂದು ಸಣ್ಣದು ಮನಿ ಪ್ಲಾಂಟ್ ತಂದು ನೀವು ಗಾರ್ಡನ್ ಸ್ಟಾರ್ಟ್ ಮಾಡಿರಿ ಫ್ರೆಂಡ್ಸ್. ಇದು ನಂದು ಅನಿಸಿಕೆ ನಿಮಗೂ ಹೇಳಕತ್ತೀನಿ ನಾನು. ನಾನಿಲ್ಲಿ ಹ್ಯಾಂಗಿಂಗ್ ಬಾಸ್ಕೆಟ್ದಾಗ ಹಚ್ಕೊಂಡೀನಿ. ಇದು ಏನು ಮಾಡೀನಿ ಸಿಡಿ ಥರ. ಇದನ್ನು ನಾನು ಮನ್ಯಾಗ ಒಂದು ಕಟ್ಗೆ ವೇಸ್ಟ್ ಬಿದ್ದಿತ್ತು. ಆ ಕಟ್ಗಿಲೇ ಇದು ಸಿಡಿ ಮಾಡಿಕೊಂಡು ಅದಕ್ಕೆ ಪೇಂಟ್ ಹಚ್ಕೊಂಡು ಅದ್ರಾಗ ಹ್ಯಾಂಗಿಂಗ್ ಬಾಸ್ಕೆಟ್ ಸಿಕ್ಸಿದ್ದೀನಿ. ನೀವು ನೋಡ್ಲತ್ತಿರ್ಬೋದು. ಇವು ಎಲೆ ನೋಡಿರಿ, ಇವು ಸಿಂಗೋನಿಯಮ್ ಅಂತಾರಲ್ಲ. ಇದ್ರಾಗ 2 ವೆರೈಟಿ ಗಿಡ ನಿಮ್ಗೆ ತೋರಿಸ್ಲಕತ್ತೀನಿ. ಇದು ಒಂದು ವೆರೈಟಿ ಇರ್ತದೆ, ಇದು ಒಂದು ವೆರೈಟಿ ಇರ್ತದೆ. 2 ಸೇಮ್ ಎಲೆ ಇರ್ತಾವೆ ಅಂತಂದ್ರೆ ಅದು ಎಲೆ ಸ್ವಲ್ಪ ದಪ್ಪ ಇರ್ತದೆ ಫ್ರೆಂಡ್ಸ್. ಇದು ಎಲೆ ಸ್ವಲ್ಪ ತೆಳ್ಳಗಿರ್ತದೆ. ಅಂದರೆ ಹಸುರ ಅಂತಂದ್ರೆ ಇದು ಭಾಳ ಹಸುರಾಗಿರ್ತದೆ. ಏನು ದಪ್ಪ ಎಲೆ ಇರ್ತದಲ್ಲ ಅದು ಭಾಳ ಹಸುರು ಇರ್ತದೆ. ಮತ್ತು ಇನ್ನೊಂದು ಸಿಂಗೋನಿಯಮ್ ಏನಿರ್ತದೆ ಅದು ಸ್ವಲ್ಪ ತೆಳ್ಳಗೆ ಎಲೆ ಇರ್ತದೆ ಫ್ರೆಂಡ್ಸ್. ನೋಡೋಕೆ ಸೇಮ್ ಕಾಣಿಸ್ತವೆ 2. ಇದು ನನ್ನ ಮಣ್ಣು ನೋಡಿರಿ. ಯಾವಾಗಲೂ ನನ್ನ ಮನೆಯಿಂದ ಏನಾರ ವೆಜಿಟೇಬಲ್ ಏನಾರ ಕಟ್ ಮಾಡ್ದೆ ಮತ್ತು ಎಗ್ ಅದು ಸಿಪ್ಪಿ ಅದೆಲ್ಲ ನಾನು ಉಳಿದಿತ್ತು ಮನ್ಯಾಗ ಅಂತಂದ್ರೆ ಎಲ್ಲ ಮಣ್ಣಾಗ ಕಲಿಸ್ಬಿಡ್ತೀನಿ ನೋಡಿರಿ ನೀವು. ಯಾವುದು ಹೊರಗೆ ಬಿಟ್ಟಂಗಿಲ್ಲ. ನಾನು ನಿಮಗೆ ಮೊದಲು ಹೇಳಿದ್ದೆ ಫ್ರೆಂಡ್ಸ್. ನಾನು ಯಾವುದು ಹೊರಗೆ ನಾನು ಬಿಸಾಕಂಗಿಲ್ಲ. ನಾನು ವೆಜಿಟೇಬಲ್ ಫ್ರೂಟ್ದು ಎಲ್ಲ ನನ್ನ ಮಣ್ಣಾಗೆ ಕಲಿಸ್ತೀನಿ. ಅದಕ್ಕೆ ನನ್ನ ಗಿಡಗಳು ಯಾವತ್ತೂ ಹಿಂಗೆ ಹಸುರಾಗಿರ್ತವೆ. ನಿಮ್ಗೆ ಯಾವಾಗ ಭೀ ಗಿಡ ಹಚ್ಚೋದಿತ್ತು, ಮನ್ಯಾಗ ಗಿಡ ಬೆಳೆಸೋದಿತ್ತು ಅಂತಂದ್ರೆ ನೀವು ಮೊದಲ ಗೊಬ್ಬರ ಸರಿಯಾಗಿ ತಯಾರಿ ಮಾಡ್ಕೋಬೇಕಾಗ್ತದೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಇದು ಬೆಳ್ಳಿ ನೋಡಿರಿ ಎಷ್ಟು ಚಲೋ ಬಂದದ. ಇದು ಯಾಕೆಲ್ಲ ಚಲೋ ಬಂದದ ಅಂತಂದ್ರೆ ನನ್ನ ಮಣ್ಣು ಯಾವಾಗ ಭೀ ಚಂದ ಇರ್ತದೆ ಫ್ರೆಂಡ್ಸ್. ನಾನು ಮಣ್ಣು ಯಾವಾಗೂ ಲೈಟ್ ವೆಯ್ಟ್ ಇಡ್ತೀನಿ. ನಾನು ಯಾವಾಗೂ ವೆಜಿಟೇಬಲ್ ಫ್ರೂಟ್ಸ್ ಅದೆಲ್ಲ ನಾನು ಮಣ್ಣಾಗ ಕಲಿಸ್ತೀನಲ್ಲ. ಅದಕ್ಕೆ ನಂದು ಮಣ್ಣೇನದ ಸ್ವಲ್ಪ ಲೈಟ್ ವೆಯ್ಟ್ ಇರ್ತದಲ್ಲ. ಅದಕ್ಕೆ ನನ್ನ ಗಿಡಗಳು ಯಾವಾಗಲೂ ಹಸುರಾಗಿ ಬೆಳಿತಾವೆ. ಇದು ನಾನು ಇಲ್ಲಿ ಶೋ ಮಾಡೀನಿ. ಇವು ಸಿಂಗೋನಿಯಮ್ ತೊಗೊಂಡು ನಾನು ಗಿಡಗಳು ಶೋ ಮಾಡೀನಿ. ನನಗೆ ಡೆಕೋರೇಷನ್ ಮಾಡೋದಂದ್ರೆ ಭಾಳ ಇಷ್ಟ ಫ್ರೆಂಡ್ಸ್. ನಾನು ಟೆರೆಸ್ ಗಾರ್ಡನ್ ಯಾವಾಗೂ ನಾನು ಡೆಕೋರೇಷನ್ ಮಾಡ್ತಾನೆ ಇರ್ತೀನಿ. ನಾನು ಕೃಷ್ಣನ ಎದುರ ಮತ್ತು ಇದು ಏನು ಫೌಂಟೇನ್ ಇಟ್ಟಿನಲ್ಲ ಇಲ್ಲಿ ನಾನು ಡೆಕೋರೇಷನ್ ಮಾಡ್ತಾನೆ ಇರ್ತೀನಿ. ಇದನ್ನು ಆರ್ಟಿಫಿಷಿಯಲ್ ಗ್ರೀನ್ ಗ್ರಾಸ್ ತೊಗೊಂಡು ಬಂದೀನಿ. ಇದು ಯಾವಾಗಲೂ ವಿಡಿಯೋ ಮಾಡೋದಿತ್ತಂದ್ರೆ ಇದು ಹಾಕಿ ಸ್ವಲ್ಪ ಡೆಕೋರೇಷನ್ ಮಾಡ್ಕೋತೀನಿ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಫೌಂಟೇನ್ ಇಟ್ಟೀನಿ. ನಾನು ನೀರು ಹಾಕಿ ಫೌಂಟೇನ್ ಚಾಲು ಮಾಡ್ಕೋತೀನಿ. ದಿನ ಸಂಜೆ ಮಾಡಿ ನಾನು 1-2 ತಾಸು ನನ್ನ ಗಾರ್ಡನ್ದಾಗ ಎಲ್ಲ ಹಿಂಗೆ ರೆಡಿ ಮಾಡಿಕೊಂಡು ಡೆಕೋರೇಷನ್ ಮಾಡಿಕೊಂಡು ನಾನು ಕುಂತು ಕಾಫಿ ಕುಡಿತೀನಿ. ನನಗೆ ಭಾಳ ಚಲೋ ಅನ್ನಿಸ್ತದೆ ಫ್ರೆಂಡ್ಸ. ಇದು ಮನಿ ಪ್ಲಾಂಟ್ ಭೀ ನೀವು ನೋಡ್ತಾ ಇರ್ಬೋದು. ಕೃಷ್ಣನ ಹತ್ರ ನಾನು ಇದನ್ನು ಬೆಳೆಸಿದ್ದೀನಿ. ಇದನ್ನು ನೋಡಿರಿ ಎಷ್ಟು ಚಂದ ಕಾಣಿಸಕತ್ತದ. ಹಿಂಗಾದ್ರೆ ನಮ್ಮ ಮನೆ ಮುಂದೆ ಭಾಳ ಚಂದ ಕಾಣಿಸ್ತದೆ. ನಮ್ಮ ಗಾರ್ಡನ್ ನಮ್ಮ ಮನೆ ಮುಂದೆ ನಾವು ಸ್ವರ್ಗ ತಯಾರು ಮಾಡ್ಕೊಂಡಂಗೆ ಅನ್ನಿಸ್ತದೆ ಫ್ರೆಂಡ್ಸ್. ನಾವು ಯಾವಾಗಲೂ
ಸ್ವರ್ಗ ಅಂತ ಅಂತೀವಲ್ಲ ಫ್ರೆಂಡ್ಸ, ಅದು ನಾವು ಕೈಲೇ ಮಾಡ್ಕೋಬೋದು ಅಂತ ನಾನು ಅಂತೀನಿ. ನಮ್ಮ ಗಿಡಗಳಿಂದ ನಾವು ಗಿಡಗಳು ಮನೆ ಮುಂದೆ ಹಚ್ಚಿದೀವಿ ಅಂತಂದ್ರೆ, ನಾವು ಮನೆ ಮುಂದೆ ಒಂದು 20-30 ಗಿಡ ಹಚ್ಚಿದೀವಿ ಅಂದ್ರೆ ನಮ್ಮ ಮನೆ ಸ್ವರ್ಗ ಆತದ ಅಂತ ನನ್ನ ಅನಿಸಿಕೆ ಅದ ಫ್ರೆಂಡ್ಸ. ನೀವು ನಿಮ್ಮ ಮನೆ ಮುಂದೆ ಗಿಡ ಹಚ್ಚಿರಿ. ನೀವು ಹಿಂಗೆ ಡೆಕೋರೇಷನ್ ಮಾಡಿಕೊಂಡು ಅದ್ರೊಳಗೆ ಕುಂತು ನೀವು ಕಾಫಿ ಕುಡಿದ್ರಿ, ಅದ್ರಾಗ ಕುಂತು ನೀವು ಚಹಾ ಕುಡಿದ್ರಿ ಅಂತಂದ್ರೆ ನಿಮಗೆ ಭಾಳ ಮನಸ್ಸು ಬರ್ತದ ಫ್ರೆಂಡ್ಸ. ಇದು ನೋಡಿರಿ ಫೌಂಟೇನ ಎಷ್ಟು ಚಲೋ ಕಾಣಕತ್ತದ ನನ್ನ ಕೃಷ್ಣನ ಮುಂದೆ. ಮತ್ತು ಇಲ್ಲೊಂದು ನಾನು ಪರ್ದ ಬೇಲ್ ಹಚ್ಚೀನಿ. ಮತ್ತು ಇಲ್ಲಿ ನಾನು ಬುದ್ಧ ಕುಂತಾರ, ಅಲ್ಲಿ ಬುದ್ಧಕ್ಕೆ ಕೂಡ್ಸೀನಿ ನಾನು ನಮ್ಮ ಕೃಷ್ಣನ ಎದುರು. ಇದು ಫೌಂಟೇನ್ದಾಗ ನೀರು ಹಾಕಿ ನಾನು ಸಾಯಂಕಾಲ ಚಾಲು ಮಾಡ್ಕೊಂಡೆ ಅಂತಂದ್ರೆ ನಾನು ಅದರ ನೀರು ಸೌಂಡ್ ನಾನು ಇದು ಸೌಂಡ್ ತೆಗ್ದೀನಿ ಫ್ರೆಂಡ್ಸ. ಅದು ಸೌಂಡ್ ಇಡಬೇಕಂತ ಅಂದಿದ್ದಾನ, ಅಂದರೂ ಅದು ಸೌಂಡು ಹೋಗ್ಯದ. ನಾನು ಇದು ಮಾಡೋ ವಿಡಿಯೋ ಎಡಿಟ್ ಮಾಡೋದಾಗ ಅದು ಸೌಂಡು ಹೋಗ್ಯದ ಫ್ರೆಂಡ್ಸ. ಭಾಳ ಚಂದ ಸೌಂಡ್ ಬರ್ತದೆ ನನ್ನ ಫೌಂಟೇನ್ದು. ನೀರು ಜುಳು 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 ಅಂತ ಬೀಳ್ತಾನೆ ಇರ್ತಾವ. ಅದು ಕೇಳ್ತಾ ನಾವು ನಮ್ಮ ಗಾರ್ಡನ್ದಾಗ ನಮ್ಮ ಮನೆ ಮುಂದೆ ಕುಂತೀವಂದ್ರೆ ನಮ್ಗೆ ಎಲ್ಲಿ ಹೋಗೋದು ಹತ್ತಂಗಿಲ್ಲ ಫ್ರೆಂಡ್ಸ. ನೋಡಿರಿ ಎಷ್ಟು ಗಿಡಗಳು ಹಸಿರಾಗಿ ನಿಮ್ಮ ಕಣ್ಣಿಗೆ ಕಾಣಿಸ್ಲಕತ್ತವ. ಯಾವಾಗಲೂ ನಮ್ಮ ಮನೆ ಮುಂದೆ ನಾವು ಒಂದು 8-10 ಗಿಡ ಇಟ್ಟು ಬೆಳೆಸಿ ಹಿಂಗೆ ಡೆಕೋರೇಷನ್ ಮಾಡ್ಕೋಬೇಕು ಫ್ರೆಂಡ್ಸ. ಭಾಳ ಚಲೋ ಅನ್ನಿಸ್ತದ. ನೋಡಿರಿ ನನ್ನ ಕೃಷ್ಣ ಎಷ್ಟು ಚಂದ ಕಾಣಿಸಕತ್ತಾನ. ಇಲ್ಲೊಂದು ಸೆರೆಮಿಕ್ ಪಾಟ್ದಾಗ ನಾನು ಸ್ನೇಕ್ ಪ್ಲಾಂಟ್ ಹಚ್ಚೀನಿ. ಸಣ್ಣ ಸ್ನೇಕ್ ಪ್ಲಾಂಟ್ ಬರ್ತದೆ ಫ್ರೆಂಡ್ಸ್ ಅದು. ಇಲ್ಲಿ ಒಂದು ಯೆಲ್ಲೋ ಕಲರ ಒಂದು ರೆಡ್ ಕಲರ ನಾ ಪಾಟ್ ಇಟ್ಟೀನಿ. ಅದು ನಾನು ಬೆಂಗಳೂರಲ್ಲೇ ತಂದಿದ್ದ ಪಾಟ. ನಾ ಯಾವುದಾರ ಊರಿಗೆ ಹೋದ ಅಂತಂದ್ರೆ ಅಲ್ಲಿಂದ ಪಾಟರ ತರ್ತೀನಿ, ಗಿಡಾರ ತರ್ತೀನಿ, ಏನಾರ ತರ್ತೀನಿ ಫ್ರೆಂಡ್ಸ. ನಾ ಯಾವತ್ತೂ ಖಾಲಿ ಬರಂಗಿಲ್ಲೇ. ಇದು ಫೌಂಟೇನ್ ನಾನು ಇಲ್ಲೇ ಕಲಬುರಗಿಯಾಗೆ ಪರ್ಚೇಸ್ ಮಾಡ್ಕೊಂಡಿದ್ದೆ. ಇದು ನೋಡಿರಿ ಎಷ್ಟು ಚಲೋ ಕಾಣಿಸಕತ್ತದ ನೋಡಿರಿ. ನಾವು ಯಾವ ಗಾರ್ಡನ್ಗೂ ಹೋಗೋದು ಜರೋತಿಲ್ಲ, ನಾವು ಯಾವ ಹೋಟೆಲ್ಗೂ ಹೋಗೋದು ಜರೋತಿಲ್ಲ ಫ್ರೆಂಡ್ಸ. ಎಷ್ಟು ಚಂದ ನಮ್ಮ ಮನೆ ಮುಂದೆ ನಮಗೆ ಮನಸ್ಸು ಬರ್ತದೆ. ನನ್ನ ಕೃಷ್ಣನ ಬಲ್ಲೊಂದು ಇದು ಗಿಡ ನಿಮಗೆ ಕಾಣಿಸಕತ್ತದಲ್ಲ ಕಟ್ಟಿಂಗ, ಕ್ಯಾಕ್ಟಸ್ದಾಗ ಬರ್ತದೆ ಇದು ಫ್ರೆಂಡ್ಸ್ ಗಿಡ. ಕ್ಯಾಕ್ಟಸ್ ಅಂತ ಅಂತಾರೆ ಇದಕ್ಕೆ. ಇದು ನನ್ನ ಬಳಿ ಇರೋದು ಇದು ಒಂದೇ ಕ್ಯಾಕ್ಟಸ್ ಗಿಡ ಅದ. ನಾನು ಇನ್ನೂ ಕ್ಯಾಕ್ಟಸ್ ಗಿಡಗಳು ಹಚ್ಚಬೇಕು ಅಂತ ಅಂದೀನಿ, ಹಚ್ತಿ. ನಾನಿನ್ನು ನರ್ಸರಿಲಿಂದ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ ಕ್ಯಾಕ್ಟಸ್ ಗಿಡಗಳು. ಅವು ಕ್ಯಾಕ್ಟಸ್ ಗಿಡಗಳು ಯಾವಾಗತ್ತೂ ಭೀ ನಮ್ಗೆ ಗಾರ್ಡನ್ ಬಿಟ್ಟು ಹೋಗಂಗಿಲ್ಲ. ಅವು ರಫ್ ಆ್ಯಂಡ್ ಟಫ್ ಇರ್ತಾವ ಫ್ರೆಂಡ್ಸ. ಅವಕ್ಕೇನು ಜಾಸ್ತಿ ನೀರು ಹಾಕೋದು ಏನೂ ಹತ್ತಂಗಿಲ್ಲ. ಇದಿಷ್ಟೇ ನಾ ಡೆಕೋರೇಷನ್ ಮಾಡಿಕೊಂಡು ನಿಮಗೆ ತೋರ್ಸಕತ್ತೀನಿ. ಈ ಕಡೆನ ಟೆರೆಸ್ ಮೇಲೆ ನನ್ನ ಬಳಿ ಅದ ಜಾಗ. ಓಕೆ ಬಾಯ್ ಫ್ರೆಂಡ್ಸ್.